ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಲಾಸ್ಟ್ ವ್ಲಾಗಲ್ಲಿ ನಾವು ಚೆನ್ನೈಯಲ್ಲಿ ವೀಸಾ ಇಂಟರ್ವ್ಯೂ ಮುಗಿಸ್ಕೊಂಡು ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಮೈಸೂರು ಸಿಲ್ಕ್ ಸೀರೆ KSIC ಮೈಸೂರು ಸಿಲ್ಕ್ ಸೀರೆಗಳನ್ನು ತೊಗೊಳ್ಳೋಕ್ಕೆ ಓಡಾಡಿದ್ದನ್ನು ನೀವು ನೋಡಿದ್ದೀರಿ. ಸೊ ಈ ವ್ಲಾಗಲ್ಲಿ ನಾನು ಯಾವೆಲ್ಲ ಸೀರೆಗಳನ್ನು ತೊಗೊಂಡು ಬಂದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮದುವೆಗೆ ಅಂತಲೇ ನಾವು ಸುಮಾರು ಅಂಗಡಿ ದಾವಣಗೆರೆಯಲ್ಲಿ ನೋಡಿದ್ವಿ, ಮತ್ತು ಬ್ಯಾಂಗ್ಳೂರಲ್ಲಿ ತುಂಬ ಬೇಗ ಕಲೆಕ್ಷನ್ಸ್ ಖಾಲಿ ಆಗುತ್ತೆ ಅಂತ ನಾನು ಕೇಳಿದೆ. ಸೊ ಹಾಗಾಗಿ ನಾವು ಮೈಸೂರಿಗೆ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದಂಥದ್ದು. ಸೊ ನಾವು ನೋಡಿದ್ರೂ ಬೆರಳೆಣಿಕೆ ಅಷ್ಟು ಮಾತ್ರ ನಮಗೆ ಕಲೆಕ್ಷನ್ ಸಿಕ್ಕಿದ್ದು. ಸೊ ಅದರೊಳಗೆ ನಾವು ಆರಿಸ್ಕೋಬೇಕಾಗಿತ್ತು. ಸೊ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಂಗೂ ಆಯಿತು, ಮೈಸೂರು ಸುತ್ತದಂಗೆ ಆಯಿತು. ನನಗೆ ತುಂಬಾ ಖುಷಿ ಆಯಿತು ಅಂತ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದ್ದೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮೈಸೂರು ಸಿಲ್ಕ್ ಸೀರೆ ನನ್ನ ಹತ್ರ ಯಾವ್ದ್ಯಾವ್ದು ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಹಾಗೆ ಹೊಸದು ನಮ್ಮ ಅತ್ತೆಗೆ ಯಾವ್ದು ತೊಗೊಂಡೆ, ನನಗೆ ಯಾವ್ದು ತೊಗೊಂಡೆ, ಇದ್ದಿದ್ದಂಥದ್ರಲ್ಲೇ ಚಾಯ್ಸ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು. ಒಂಥರ ಬ್ರೌನ್ ಕಲರ್ ವಿತ್ ಗೋಲ್ಡ್ ಬಾರ್ಡರ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಸುಮಾರು ಜನಕ್ಕೆ ಮೈಸೂರು ಸಿಲ್ಕ್ ಸೀರೆಗಳ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಮೈಸೂರು ಸಿಲ್ಕ್ ಏನು ಬರುತ್ತಲ್ಲ ರೇಷ್ಮೆ, ಅದು ಪ್ಯೂರ್ ಸುಪೀರಿಯರ್ ಆದಂತಹ ಒಂದು ರೇಷ್ಮೆ. ಹಾಗೆಯೇ ಈ ಜರಿ ಏನು ಬರುತ್ತಲ್ಲ ಅದು ಪ್ಯೂರ್ ಗೋಲ್ಡ್ ಜರಿ, ಬಂಗಾರದ ಜರಿನೇ. ಹಾಗಾಗಿ ಅದು ತುಂಬಾ ಕಾಸ್ಟ್ಲಿ. ಹಾಗೆ ಗೌರ್ಮೆಂಟ್ ಆಥರೈಸ್ಡ್ ಇರುತ್ತೆ, ಎಲ್ಲ ಕಡೆ ಶಾಪ್ ಇರೋದಿಲ್ಲ. KSIC ಅನ್ನುವಂತಹ ಒಂದು ಶಾಪಲ್ಲೇ ಹೋಗಿ ನಾವು ತಗೋಬೇಕು. ಅದು ಎಲ್ಲೆಲ್ಲಿದೆ ನೀವು ನೋಡ್ಬೋದು, ಆನ್ಲೈನಲ್ಲಿ ಸಿಗುತ್ತೆ. ಎಲ್ಲೆಲ್ಲಿ ಬ್ರ್ಯಾಂಚ್ ರಾಮನಗರ, ಮೈಸೂರು, ಬೆಂಗಳೂರು, ದಾವಣಗೆರೆ ಮತ್ತು ಚೆನ್ನೈ, ಹೈದರಾಬಾದ್ ಇಲ್ಲೆಲ್ಲೋ ಎಷ್ಟೇ ಇರೋವಂಥದ್ದು, ಎಲ್ಲ ಕಡೆನೂ ಇಲ್ಲ. ಈ ಸೀರೆ ಏನು ತೋರಿಸ್ತಾ ಇದ್ದಾರಲ್ಲ ಇದೆಲ್ಲ ದಾವಣಗೆರೆಯಲ್ಲಿ ನೋಡಿದ್ದು. ಈ ಆ್ಯಶ್ ಬ್ಲೂ ಕಲರ್ ಸೀರೆ ಬಂದ್ಬಿಟ್ಟು 44-46 ಸಾವಿರ ಹೇಳಿದರು. ಆ್ಯಂಡ್ ಈ ಟ್ರಿಪಲ್ ಕಲರ್ ಸೀರೆಗಳೇನೆಲ್ಲ ಇದಾವಲ್ಲ ಇವೆಲ್ಲ 51,000 ಅಂತೆ. ನಂಗೆ ತುಂಬಾ ಇಷ್ಟ ಆಯಿತು ಟ್ರಿಪಲ್ ಕಲರ್ ಇರೋವಂಥದ್ದು. ಹಾಗೆ ಮಧ್ಯ ಜರಿ ಬರುತ್ತೆ, ಇದು ಸೀರೆ ಮಧ್ಯ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಸೀರೆ ನೋಡ್ತಾ ಇರ್ಬೋದು, ಸೀರೆ ಪೂರ್ತಿ ಈ ಥರ ಟಿಪ್ ಬಾರ್ಡರ್ಸ್ ಜರಿ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆದಂತಹ ಸೀರೆ. ನನಗೆ ಇನ್ನೊಂದು ಕಲರ್ ಇದ್ದಿದ್ರೆ ತೊಗೊಂಡ್ಬಿಡ್ತಿದ್ದೆ. ಸೊ ಇದೊಂದೇ ಕಲರ್ ನನ್ನ ಹತ್ರ, ಪಿಂಕ್ ಕಲರು ಈ ಥರದ್ರಲ್ಲಿ ಇತ್ತು. ಸೊ ಇದು ಸೀರೆ ಬಂದುಬಿಟ್ಟು 60,000 ಅಂತೆ, 60 ಚಿಲ್ಲರೆ ಏನೋ ಹೇಳಿದರು. ತುಂಬಾ ಚೆನ್ನಾಗಿದೆ ಅದು ಕಲರು, ಸಖತ್ ಇಷ್ಟ ಆಯಿತು ನನಗೆ. ಸೊ ದಾವಣಗೆರೆಯಲ್ಲಿ ಕಲೆಕ್ಷನ್ಸ್ ಬಂದು ಇಷ್ಟೇ ಇದ್ದಿದ್ದು, ಜಾಸ್ತಿ ಏನೂ ಕಲೆಕ್ಷನ್ಸೇ ಇರಲಿಲ್ಲ. ಸೊ ಹಾಗಾಗಿ ನಾವು ಮೈಸೂರಿಗೆ ಹೆಂಗೂ ಅಲ್ಲೇ ಹೋಗಿರ್ತೀವಿ ಬೆಂಗಳೂರಲ್ಲಿ, ಮೈಸೂರಲ್ಲಿ ನೋಡಿಕೊಂಡು ದಾವಣಗೆರೆಗೆ ಮತ್ತೆ ಬರೋಣ, ಸಿಕ್ಕರೆ ಚೆನ್ನಾಗಿರೋದು ಸಿಕ್ಕರೆ ತೊಗೊಳ್ಳೋಣ ಮೈಸೂರಲ್ಲಿ, ಇಲ್ಲ ಅಂತಂದರೆ ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸರಿ, ನನಗೆ ಒಂದು ಲೆಟರ್ನ ಬರ್ಕೊಟ್ಟಿದ್ದಾಳೆ, ನನಗೆ ಮತ್ತು ನನ್ನ ತಮ್ಮಂಗೆ ಇಬ್ರಿಗೂ ಸೇರಿಸಿ ಇದರಲ್ಲೇ ಬರ್ಕೊಟ್ಟಿರೋದು. ನೋಡಿ ಏನು ಬರೆದಿದ್ದಾಳಂತ. ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಫ್ರಮ್ ಚೆರಿ ಅಂತ ಬರೆದಿದ್ದಾಳೆ. ಥ್ಯಾಂಕ್ ಯು ಚೆರಿ. ಓಕೆ, ಐ ಆಮ್ ಗೋನಾ ಕೀಪ್ ಇಟ್. ಓಕೆ, ಥ್ಯಾಂಕ್ ಯು. ಕಿಸಿ. ಇವಾಗ ನಾವು ಮೈಸೂರಿಗೆ ಹೋಗಿದ್ದು ಮತ್ತೆ ಒಂದು 4 ಶಾಪ್ಗಳನ್ನ ನೋಡಿದ್ದೀವಿ ಮೈಸೂರಲ್ಲಿ. ಎಲ್ಲೂ ಸೀರೆಗಳೇ ಕಲೆಕ್ಷನ್ಸೇ ಇಲ್ಲ. ಯಾಕೆಂತಂದರೆ ಬೇಡಿಕೆ ಜಾಸ್ತಿ ಆಗಿದೆ, ಮೈಸೂರು ಸಿಲ್ಕ್ ಡಿಮಾಂಡ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಎಲ್ಲೂ ಸೀರೆಗಳೇ ಸಿಗ್ತಾ ಇಲ್ಲ. 4 ಶಾಪ್ ಹುಡುಕಿ ಓನ್ಲಿ 2 ಸೀರೆ ತರೋದಾಯಿತು. ಯಾಕೆಂತಂದರೆ ನಮಗೆ ಬೇಕಾದಂಥ ಕಲರು ಅಥವಾ ಬಾರ್ಡರಲ್ಲಿ ನಮಗೆ ಅಷ್ಟಾಗಿ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ತಗೊಳ್ಳೇಬೇಕು ಮದುವೆಗೆ ಅನ್ನೋ ಕಾರಣಕ್ಕೆ 2 ಸೀರೆಗಳನ್ನು ತೊಗೊಂಡು ಬಂದಿದ್ದೀನಿ. ಸರಿ, ಸುಮ್ಮನೆ ಇರಪ್ಪ. ಇಲ್ಲಿ ದಾವಣಗೆರೆಯಲ್ಲಿ ಇರೋಂಥ ಶಾಪ್ಗೂ ವಿಸಿಟ್ ಮಾಡಿದ್ದೆ, ಬಟ್ ಅಲ್ಲಿ ಜಸ್ಟ್ ವೆರಿ ಫ್ಯೂ ಬೆರಳೆಣಿಕೆಯಷ್ಟು ಕಲೆಕ್ಷನ್ಸ್ ಇದ್ದಿದ್ದು. ಸೊ ಹಾಗಾಗಿ ಮೈಸೂರಿಗೆ ಹೋಗಬೇಕಾಯ್ತು. ಫಸ್ಟ್ ಸೀರೆ ಬಂದ್ಬಿಟ್ಟು ನಮ್ಮ ಅತ್ತೆದು ತೋರಿಸ್ತೀನಿ. ಸೊ ಇದು ಬಂದು ಈ ಥರ ಇರುತ್ತೆ ಬಾಕ್ಸ್ ಒಳಗೆ.
ಈ ಥರ ಇದೆ ನೋಡಿ. ಕಲರ್ ಒಂಥರ ಬೀಟ್ರೂಟ್ ಕಲರ್ ಅಂತ ಹೇಳ್ಬೋದು. ಆಮೇಲೆ ಬಾರ್ಡರ್ ಬಂದು ಇಷ್ಟು ಟೇಪ್ ಬಾರ್ಡ್ರು. ನಾವು ಸ್ವಲ್ಪ ದೊಡ್ಡ ಬಾರ್ಡ್ರಲ್ಲಿ ಸ್ವಲ್ಪ ಕಲರ್ಸ್ ಚೆನ್ನಾಗಿರೋಂಥದ್ದನ್ನ ನೋಡಿದ್ವಿ, ಬಟ್ ಅಷ್ಟು ಯಾವುದು ಚೆನ್ನಾಗಿ ಅನ್ನಿಸ್ಲಿಲ್ಲ ನಮಗೆ. ಕಲರ್ ಚೆನ್ನಾಗಿದ್ರೆ ಬಾರ್ಡರ್ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಸರಿ ಸುಮ್ಮನೆ ಇಡೋ ವಾಪಸ್ಸು. ಸೊ ಈ ಥರ ಇದೆ ನೋಡ್ಬೋದು ಸೀರೆ. ಇದು ಮೇಲ್ಗಡೆನೂ ಬಾರ್ಡರ್ ಬರುತ್ತೆ, ಕೆಳಗಡೆನೂ ಬಾರ್ಡರ್ ಬರುತ್ತೆ. ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ತರ ಕಲರ್ ಸಿಗೋವಂಥದ್ದು ಈಗ ತುಂಬಾನೇ ರೇರ್ ಅಂತ ಹೇಳ್ಬೋದು. ಸೊ ಮೈಸೂರು ಸಿಲ್ಕ್ ಸೀರೆ ಅಲ್ಲಿ ಕಲರು ಮತ್ತೆ ಬಾರ್ಡ್ರೆ ತುಂಬಾ ಎದ್ದು ಕಾಣುವಂಥದ್ದು. ಸೊ ಇಲ್ಲಿ ಅಥೆಂಟಿಕ್ಸಿಟಿ ಇದು ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ನಂಬರ್ ಬಂದು ಇಲ್ಲಿರುತ್ತೆ ನೋಡಿ, ಕೇಸ್ ಸೈಜ್ ಇದು. ಆ್ಯಂಡ್ ಪಲ್ಲು ಬಂದು ಈ ಥರ ಬರುತ್ತೆ, ಸಿಂಪಲ್ ಪಲ್ಲು. ಸೊ ಇನ್ನೊಂದು ಬಂದು ಇದು ನನ್ನ ಸೀರೆ. ನನಗೆ ಆ್ಯಕ್ಚುಲಿ ಇದೇ ಕಲರ್ ಬೇಕಿತ್ತು. ತುಂಬ ದಿನದಿಂದ ಹುಡುಕ್ತಾ ಇದ್ದೆ ನಾನು, ಗ್ರೀನ್ ಕಲರೇ ಬೇಕು ಅಂತ. ಸೊ ನನಗೆ ಪರ್ಫೆಕ್ಟ್ ಗ್ರೀನ್ ಸಿಕ್ಕಿದೆ. ಸೊ ಇದರಲ್ಲಿ ಇನ್ನೂ ಒಂದಿಷ್ಟು ಕಲರ್ಗಳಿರುತ್ತೆ. ಒಂಥರ ರಾಮ ಗ್ರೀನ್, ಮಿಕ್ಸ್ ಗ್ರೀನ್ ಇರುತ್ತೆ, ಮತ್ತೆ ಪ್ಯಾರೆಟ್ ಗ್ರೀನ್ ಇರುತ್ತೆ. ನನಗೆ ಆ ಗ್ರೀನ್ಗಳು ಇಷ್ಟ ಆಗಲ್ಲ. ನನಗೆ ಈ ಗ್ರೀನ್ ತುಂಬಾನೇ ಇಷ್ಟ. ಇದೊಂಥರ ಎಮರಾಲ್ಡ್ ಗ್ರೀನ್ ಇದು. ಸೊ ಐ ಜಸ್ಟ್ ಲವ್ ದಿಸ್ ಕಲರ್. ಹಾಗೆ ಬಾರ್ಡರ್ ನೋಡ್ಬೋದು, ಇಲ್ಲಿ ಬಾರ್ಡರ್ ಎರಡೂ ಸೈಡು ಈ ತರ ಬಾರ್ಡರ್ ಬರುತ್ತೆ. ದಿಸ್ ಈಸ್ ಅ ಬ್ಯೂಟಿಫುಲ್ ಗ್ರೀನ್. ನನಗೆ ಈ ಗ್ರೀನ್ ತುಂಬಾನೇ ಇಷ್ಟ. ಇದಕ್ಕೆ ಕಾಂಬಿನೇಷನ್ ಆಗಿ ಬ್ಲೌಸ್ಗಳನ್ನ ಸುಮಾರು ಕಲರ್ ಇದಕ್ಕೆ ಬ್ಲೌಸ್ ಕಾಂಬಿನೇಷನ್ ಮಾಡಬಹುದು. ಸೊ ಇಲ್ಲಿ ಒಂದು ಈ ಥರ ಪಲ್ಲು ಒಂದು ಗೊತ್ತಿದೆ ನಿಮಗೆ. ಈ ಥರ ಜಸ್ಟ್ ಲೈನ್ಸ್ಗಳು ಬರುತ್ತೆ ಅಷ್ಟೇ. ಇದರಲ್ಲಿ ಸ್ಪೆಷಲ್ ಅಂತಂದರೆ ಇದೆಲ್ಲ ಗೋಲ್ಡ್, ಏನು ಅಪ್ಪಟ ಬಂಗಾರದ ಜರಿ ಇರೋ ಕಾರಣ ಇದಕ್ಕೆ ತುಂಬಾನೇ ರೇಟ್. ಇದು ತುಂಬ ಕಾಸ್ಟ್ಲಿ ಸೀರೆ. ಈ ಸೀರೆ ಬಂದ್ಬಿಟ್ಟು 28,500 ಆಗುತ್ತೆ. ಡಿಸ್ಕೌಂಟ್ ಹೋಗಿ 27 ಹೋಗುತ್ತೆ. ಸೊ 10% ಡಿಸ್ಕೌಂಟ್ ಇರುತ್ತೆ. ಈ ಸೀರೆ ಈ ಥರ ನನಗೆ ಕಲರ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇನ್ನೊಂದು 2 ಸೀರೆನ ನನ್ನ ತಮ್ಮ ನಾನು US ಅಲ್ಲಿ ಇದ್ದಾಗೇನೆ ತಗೊಂಡ್ಬಂದಿದ್ದಂಥದ್ದು. ಯಾಕಂದ್ರೆ ನಿಮಗೆ ಗೊತ್ತಿದೆ ಕಲೆಕ್ಷನ್ಸ್ ಇವಾಗ ಎಲ್ಲೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವಾಗವಾಗ ಅವನು ಟ್ರಿಪ್ಪಿಗೆ ಅಂತ ಮೈಸೂರಿಗೆ ಹೋದಾಗ ಅವನಿಗೆ ಕಾಟ ಕೊಟ್ಟಿದ್ದೆ, ಒಂಚೂರು ಹೋಗಿ ನೋಡು ಅಂತ. ಅವನು ಒಂದು 3-4 ಸತಿ ಅಡ್ಡಾಡಿ ಸೀರೆನ ತಗೊಂಡ್ ಬಂದಿದ್ದ. ಫೋನಲ್ಲೇ ನೋಡ್ಕೊಂಡು ತಗೊಂಡಿದ್ದಂಥದ್ದು. ಸೊ ಇದು ಬಂದು ಲೈಟ್ ಅಂತ ಏನೋ ಹೇಳಕ್ಕಾಗಲ್ಲ, ತೀರಾ ಡಾರ್ಕ್ ಅಂತಾನೂ ಹೇಳಕ್ಕಾಗಲ್ಲ. ಪರ್ಫೆಕ್ಟ್ ಪಿಂಕ್, ತುಂಬಾ ಚೆನ್ನಾಗಿದೆ ಇದು ಕಲರು. ಇಲ್ಲಿ ತೋರಿಸ್ತೀನಿ. ಬಾರ್ಡರ್ ಬಂದ್ಬಿಟ್ಟು ಈ ಥರ ಎರಡೂ ಸೈಡು ಈ ಥರ ಬಾರ್ಡರ್ ಬರುತ್ತೆ. ಇಲ್ಲಿ ಇದು ನೋಡ್ಬೋದು, KSIC ಮಾರ್ಕ್ ಇದೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾಕೆ ಮೈಸೂರು ಸಿಲ್ಕ್ ಇಷ್ಟೊಂದು ಕಾಸ್ಟ್ಲಿ ಆಗ್ತಾ ಇದೆ. ಬಂಗಾರ ಇವಾಗ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಸ್ಯಾರಿ ಪ್ರೈಸು ಕೂಡ ಹಾಗೆ ಜಾಸ್ತಿ ಆಗ್ತಾ ಇದೆ. ಸೊ ನನಗೆ ಇನ್ನೊಂದು 2-3 ಥರ ತಗೋಬೇಕು ಅನ್ನೋಂಥದ್ದಿದೆ. ಸೊ ನೋಡಬೇಕು, ಅವಾಗವಾಗ ವಿಸಿಟ್ ಮಾಡಿ ನೋಡ್ತಾ ಇರ್ತೀವಿ. ಚೆನ್ನಾಗಿರೋವಂಥದ್ದು ಸಿಕ್ಕರೆ, ನಾವು ಅಂದ್ಕೊಂಡಿರೋವಂಥದ್ದು ಸಿಕ್ಕರೆ ತಗೊಳ್ಳೋಣ ಅಂತ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ. ಇದೂ ನನ್ನ ತಮ್ಮ ಮೈಸೂರಿಗೆ ಹೋದಾಗೆ ತೊಗೊಂಬಂದಿದ್ದಂಥದ್ದು. ಸೊ ಇಲ್ಲಿ ಇದು ಸ್ವಲ್ಪ ರಿಚ್ ಆಗಿ ಗ್ರ್ಯಾಂಡ್ ಆಗಿದೆ. ಈ ಬ್ಲೂನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬಾರ್ಡರ್ ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ಎರಡೂ ಸೈಡು ಮೇಲೂ ಬಾರ್ಡರ್ ಬರುತ್ತೆ, ಕೆಳಗಡೆನೂ ಈ ಥರ ಬಾರ್ಡರ್ ಬರುತ್ತೆ. ಹಾಗೆ ಈ ಥರ ಮಧ್ಯ ಬುಟ್ಟಾಸ್ ಬರುತ್ತೆ. ಸೆರಗೇನು ಹಾಕ್ತೀವಲ್ಲ, ಸೊ ಅಲ್ಲಿ ಈ ಥರ ಬುಟ್ಟಗಳು ಬರುತ್ತೆ.
ನಿಜ. ಈ ಕಲರು ಅಷ್ಟೇ ಉಟ್ಕೊಂಡಾಗ ಇದಕ್ಕೆ ಕಾಂಬಿನೇಷನ್ ಬ್ಲೌಸ್ ಮಾಡಿ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೂ 2 ಮೈಸೂರು ಸಿಲ್ಕ್ ಸೀರೆ ಇದೆ. ಒಂದು ರೆಡ್ ಕಲರು ಮತ್ತು ಇನ್ನೊಂದು ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿ ಇರೋವಂಥದ್ದು. ಸೊ ರೆಡ್ ಒಂದು ಕೊಡು ಮಮ್ಮಿ, ತೋರಿಸ್ತೀನ. ಒಂದು ಮದುವೆಯಲ್ಲಿ ಉಟ್ಕೊಂಡಿರೋವಂಥದ್ದನ್ನ ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ನಾನು ಇಂಡಿಯಾಕ್ಕೆ ಬಂದಾಗ ನನ್ನ ಕಸಿನ್ ಮದುವೆಯಲ್ಲಿ ಒಂದು ಸೀರೆ ಉಟ್ಕೊಂಡಿದ್ದೆ. ಬಟ್ ಇನ್ನೊಂದು ಸೀರೆ ಇದೆ, ಹಾಗೆ ಇಟ್ಟಿದ್ದೀನಿ. ಅದನ್ನು ಉಟ್ಕೊಳ್ಳೋಕ್ಕೆ ಇನ್ನೂ ಟೈಮ್ ಬಂದಿಲ್ಲ. ಎಸ್, ದಿಸ್ ಈಸ್ ದ ಫಸ್ಟ್ ಮೈಸೂರು ಸಿಲ್ಕ್ ನಾನು ತೊಗೊಂಡಿರೋವಂಥದ್ರಲ್ಲಿ. ಇದು ಬಂದು ಒಂದೇ ಸೈಡ್ ಬಾರ್ಡರ್ ಬರುತ್ತೆ. ಆ್ಯಂಡ್ ಬಾರ್ಡರ್ ನೋಡ್ತಾ ಇರ್ಬೋದು, ಈ ಥರ ಇದೆ. ಒಂಥರ ಈ ಕಲರ್ ತುಂಬಾ ಚೆನ್ನಾಗಿದೆ. ಚೆರಿ ರೆಡ್ ಕಲರು, ಸಖತ್ ಉಟ್ಕೊಂಡ್ರೆ ಸಖತ್ ರಾಯಲ್ ಆಗಿ ರಿಚ್ ಆಗಿ ಕಾಣಿಸುತ್ತೆ ಈ ಕಲರು. Guys, it's me. ಸೊ ಇಲ್ಲಿ ಮೇಲ್ಗಡೆ ಇದಕ್ಕೆ ಬಾರ್ಡರ್ ಇಲ್ಲ, ಕೆಳಗಡೆ ಮಾತ್ರ ಬಾರ್ಡರ್ ಬರುತ್ತೆ. ಆ್ಯಂಡ್ ಇದು ಮಾರ್ಕ್ ಬಂದು ಇಲ್ಲಿದೆ, ಇಲ್ಲಿ ಮಾರ್ಕ್. ದಿಸ್ ಈಸ್ ದ ಮಾರ್ಕ್. ನೀವೇನಾದರೂ KSIC ಸೀರೆ ತಗೋಬೇಕು ಅಂತಂದರೆ ಈ ಮಾರ್ಕ್ ನೋಡಿನೇ ತಗೋಬೇಕು. ಸೊ ಇದು ನಿಮಗೆ ಕೆಲವೊಂದು ಸತಿ ಕುಚ್ಚೇನಾದರೂ ಕಟ್ಟಿಸ್ಬೇಕಾದ್ರೆ ಇದನ್ನ ಕಟ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಆ ಥರ ನೋಡಿ ಹೇಳಿ ಕೊಡಬೇಕು ಕುಚ್ಚು ಕಟ್ಟೋರಿಗೆ. ಏನು ಚೆನ್ನಾಗಿದೆ. ಹಾಗೆ ಒಂದಿಷ್ಟು ಬ್ಲೌಸ್ಗಳನ್ನು ತಗೊಂಡು ಬಂದಿದ್ದೀನಿ. ಇದು ವರ್ಕು ಎಲ್ಲ ತುಂಬ ಚೆನ್ನಾಗಿದ್ದಾವೆ, ನೋಡ್ತಾ ಇರ್ಬೋದು. ಇದು ಬ್ಲ್ಯಾಕ್ ಮತ್ತು ಮಲ್ಟಿ ಕಲರ್ ಇದೆ. ಫ್ಲವರ್ಸು ಮತ್ತು ಥ್ರೆಡ್ ವರ್ಕ್ ಮಾಡಿದ್ದಾರೆ ಮಧ್ಯ ಈ ಥರ. ಇದು ಪ್ಲೇನ್ ಸೀರೆಗಳಿಗೆ ತುಂಬ ಚೆನ್ನಾಗಂತ ಅನಿಸುತ್ತೆ ಈ ಥರ ಬ್ಲೌಸಸ್ಸು. ಬಟ್ ಇದು ಸೈಜ್ ಏನಂದರೆ ಸ್ವಲ್ಪ ದೊಡ್ಡದಿದೆ, ರೆಡಿ ಬ್ಲೌಸ್ ಆದ್ದರಿಂದ ನಾನು ನನ್ನ ಅಳತೆಗೆ ಸರಿಯಾಗಿ ಮಾಡ್ಕೋಬೇಕು. ಈ ಬಟ್ಟೆನೂ ಅಷ್ಟೇ ತುಂಬಾ ಸಾಫ್ಟ್, ಒಂಥರ ಸಿಲ್ಕ್ ಬಟ್ಟೆ ಥರ ಇದೆ. ಸೊ ಈ ಥರ ಕಲರ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈ ಥರ ರೆಡಿ ಇರೋಂತಹ ಬ್ಲೌಸ್ಗಳು, ಈ ಥರ ಗ್ರ್ಯಾಂಡ್ ಇರೋಂತಹ ಬ್ಲೌಸ್ಗಳಿದ್ರೆ ಯಾವುದಾದ್ರೂ ಸೀರೆನ ಮ್ಯಾಚ್ ಮಾಡ್ಕೋಬೋದು. ಸೊ ಇದು ಬಂದು ಯೆಲ್ಲೋ ಮತ್ತು ಈ ಥರ ಲೈಟ್ ಪಿಂಕು, ಗ್ರೀನ್, ಬ್ಲೂ, ಎಲ್ಲ ಥರ ಬ್ರೌನ್, ಎಲ್ಲ ಥರ ಕಲರ್ಸು ಇದರಲ್ಲಿದೆ. ಹಾಗೆ ವರ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಥರ ಬ್ಲೌಸು ಈ ಪ್ಲೇನ್ ಸೀರೆಗಳಿಗೆ, ಲೈಕ್ ಮೈಸೂರು ಸಿಲ್ಕ್ ಸೀರೆಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಕಲರು ಪ್ಯಾಟರ್ನ್ ಎಲ್ಲ ತುಂಬ ಇಷ್ಟ ಆಯಿತು. ಇದು ಒಂದು ನೆಕ್ಸ್ಟ್ ಬ್ಲೌಸ್ ಬಂದು ಈ ಥರ ಪಿಂಕ್ ಇದೆ. ಇದು ಆಲ್ಮೋಸ್ಟ್ ಸೇಮ್, ಬಟ್ ಕಲರ್ ಸ್ವಲ್ಪ ಕಲರ್ ಡಿಫ್ರೆಂಟ್ ಇದೆ ಅಷ್ಟೇ, ಬಟ್ ಎಲ್ಲ ಸೇಮ್. ಸೊ ಕಲರ್ಸ್ ನೋಡ್ಬೋದು ಇದರೊಳಗೆ, ಪಿಂಕ್, ಗ್ರೀನ್, ಆರೆಂಜ್, ಬ್ಲೂ. ಸೊ ಇದೆಲ್ಲ ಡಾರ್ಕ್ ಕಲರ್ಸ್, ಇದೆಲ್ಲ ಲೈಟ್ ಕಲರ್ಸ್. ಸೊ ಲೈಟ್ ಕಲರ್ಸ್ ಸೀರೆ ಉಟ್ಕೊಂಡಾಗ ಇದು, ಡಾರ್ಕ್ ಕಲರ್ಸ್ ಉಟ್ಕೊಂಡಾಗ ಇದು ಬ್ಲೌಸ್ನ ಹಾಕ್ಕೋಬೋದು. ಸೊ ಮೆಜಾರಿಟಿ ಸೀರೆಗಳು ಈ ಬ್ಲೌಸ್ಗೆ ಮ್ಯಾಚ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಇದು ಬ್ಲೌಸು. ಆ್ಯಂಡ್ ಲಾಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ವೈಟ್. ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೀರೆಗಳಿಗೆ ಹಾಕ್ಕೊಳಕ್ಕೆ. ಇದರೊಳಗೆ ಎಷ್ಟೆಲ್ಲ ಕಲರ್ಸ್ ಇದೆ ನೋಡ್ಬೋದು. ಯಾವ ಕಲರ್ ಸೀರೆ ಆದ್ರೂ ಇದಕ್ಕೆ ಆರಾಮಾಗಿ ಉಟ್ಕೋಬಹುದು, ಮ್ಯಾಚ್ ಆಗುತ್ತೆ. ಸೊ ಇದರಲ್ಲಿ ಬ್ಲೂ, ಮೆಜಂತಾ, ರೆಡ್, ಗ್ರೀನ್, ಆರೆಂಜ್, ಯೆಲ್ಲೋ, ಆಲ್ಮೋಸ್ಟ್ ಎಲ್ಲ ಕಲರ್ಸು ಇದ್ದಾವೆ. ಸೊ ಎಸ್, ಇದು ಮತ್ತು ಇದು ಸ್ವಲ್ಪ, ಇದು ಬ್ಲ್ಯಾಕ್ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ ಅಂತ ಅನಿಸ್ತು ನನಗೆ. ಈ ಫ್ಲವರ್ಸ್ ಡಿಸೈನ್ ಎಲ್ಲ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಥರ ಬ್ಲೌಸ್ಗಳು ಎಲ್ಲಾದರೂ ಸಿಕ್ಕರೆ ನಿಮಗೆ ಬಿಡಬೇಡಿ ಈ ಥರ ಬ್ಲೌಸಸ್ಗಳನ್ನು. ಯಾಕೆಂತಂದರೆ ನಾವು ಇದನ್ನು ವರ್ಕ್ ಮಾಡ್ಸೋಕ್ಕೆ ಹೋದರೆ ನಿಮಗೆ ಗೊತ್ತು ಎಷ್ಟೆಲ್ಲ ಕಾಸ್ಟ್ಲಿ ಆಗುತ್ತೆ ಬ್ಲೌಸ್ ವರ್ಕ್ ಮಾಡ್ಸೋಕ್ಕೆ ಅಂತ. ಬಟ್ ಇದಾದರೆ ರೆಡಿ ವರ್ಕ್ ಇರುವಂತಹ ಬ್ಲೌಸ್ಗಳು
ತುಂಬ ರಿಚಾಗಿ ಕಾಣಿಸ್ತವೆ, ಉಟ್ಕೊಂಡು ಫಂಕ್ಷನ್ಸ್ಗಳಿಗೂ ಹೋಗಬಹುದು ಇದನ್ನು ಹಾಕ್ಕೊಂಡು. ಸೊ ನಾವು ಇಂಡಿಯಾಕ್ಕೆ ಬಂದಮೇಲೆ ನಮಗೆ ಒಂದು ದಿನಾನೂ ಪುರ್ಸೊತ್ತಿಲ್ಲ, ಒಂದು ದಿನಾನೂ ಫ್ರೀಯಾಗಿ ನಾವು ಇಲ್ಲವೇ ಇಲ್ಲ. ಬಂದ ನೆಕ್ಸ್ಟ್ ದಿನದಿಂದನೇ ನಮಗೆ ತುಂಬ ಕೆಲಸಗಳು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಸ್ವಲ್ಪ ದಿನಗಳ ಕಾಲ ನಮಗೆ ದಾವಣಗೆರೆ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಅದಾದಮೇಲೆ ನಾನು ಇಲ್ಲ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಶುಕ್ರವಾರದ ಸಂಜೆ ಟೈಮ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಲಕ್ಕಿ ತೊಗೊಂಬರ್ತಾ ಇರ್ತಾರೆ. ಸೊ ಇಲ್ಲಿ ತುಂಬ ಜನ ದಾವಣಗೆರೆ ದುಗ್ಗಮ್ಮ ದೇವಿಗೆ ನಡ್ಕೋತಾರೆ. ಜಾತ್ರೆನೂ ಒಂದು ವರ್ಷ ಬಿಟ್ಟು ಒಂದು ವರ್ಷ ಆಗುತ್ತೆ. ಸೊ ತುಂಬಾ ಗ್ರ್ಯಾಂಡಾಗಿ ಜಾತ್ರೆನ ಆಚರಣೆ ಮಾಡ್ತಾರೆ. ನಾನು ಸುಮಾರು ವರ್ಷ ಆಯಿತು ಜಾತ್ರೆ ಅಟೆಂಡ್ ಮಾಡೋಕ್ಕೆ ಆಗಿಲ್ಲ. ಈ ಸತಿ ಮಾಡೋಣ ಅಂತಂದರೆ ಆಲ್ರೆಡಿ ಹೋದ ಸತಿ ಜಾತ್ರೆ ಆಗೋಗ್ಬಿಟ್ಟಿದೆ. ಸೊ ಪ್ರತಿ ಸತಿ ಹಿಂಗೆ ಆಗ್ತಾಯಿದೆ. ಒಂದು ಸತಿ ಯಾವಾಗಾರ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಬರಬೇಕು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೀರೆಗಳನ್ನು ಹಾಸ್ತಾ ಇದ್ದಾರೆ. ಹಾಸ್ಬಿಟ್ಟು ಜನ ಅಲ್ಲಿ ಮಲ್ಕೊಳ್ತಾ ಇದ್ದಾರೆ. ಪಲ್ಲಕ್ಕಿ ಜನಗಳ ಮೇಲೆ ಹೋದರೆ ಯಾವ ಏನು ಕೆಟ್ಟ ಶಕ್ತಿ ಹತ್ತಿರ ಬರೋದಿಲ್ಲ ಅಥವಾ ಏನು ಎಲ್ಲ ಒಳ್ಳೆಯದಾಗತ್ತೆ, ಒಳ್ಳೇದಾಗಲಿ ಒಂಥರ ಆಶೀರ್ವಾದದ ರೀತಿಯಾಗಿ ಪಲ್ಲಕ್ಕಿನ ಅವ್ರ ತಲೆ ಮೇಲೆ ಅಥವಾ ಅವ್ರ ಮೇಲೆ ಹೋಗಿಸ್ಕೊಳ್ಳೋ ಅಂಥದ್ದು ಇದು. ಸೊ ತುಂಬಾ ಜನ ಸೇರಿದ್ರು, ಹಾಗೆ ಚೆನ್ನಾಗಿ ಅನಿಸ್ತು. ನಾವು ನೋಡಿದಂಥದ್ದು ಖುಷಿ ಆಯಿತು. ಚರಿಗೂ ಅಷ್ಟೇ ತುಂಬ ಖುಷಿ ಆಯಿತು. ಇಲ್ಲಿ ದೇವಿಗೆ ಮಡಲಕ್ಕಿನ ತೊಗೊಂಡು ಬಂದಿದ್ದಾರೆ ನಮ್ಮಮ್ಮ. ಸೊ ಪ್ರತಿ ಸತಿ ನಾವು ಯಾವುದೇ ಇದೆ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ದೇವಿ ಇರುವಂತಹ ದೇವಸ್ಥಾನಗಳಿಗೆ ಹೋದರೆ ನಮ್ಮಮ್ಮ ಮಡ್ಲಕ್ಕಿ ಅಂತ ಮನೆಯಿಂದ ತೊಗೊಂಬಂದಿರ್ತಾರೆ. ಹಾಗೆ ತುಪ್ಪದ ಬತ್ತಿ ಎಲ್ಲ ಹೋದ್ರೂ ಇಟ್ಕೊಂಡಿರ್ತಾರೆ. ತುಪ್ಪದ ಬತ್ತಿ ಡಬ್ಬಿನ ಎಲ್ಲ ಹೋದರೂ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಚರಿಗೆ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀವಿ. ಅವತ್ತು ಸ್ವಲ್ಪ ರಶ್ ಇತ್ತು. ಸಂಜೆ ಹೊತ್ತು ಇಲ್ಲಿ ನೋಡಬಹುದು ಕುಂಕುಮ ಅಲಂಕಾರ ಮಾಡಿದ್ದಾರೆ ದೇವಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದಾವಣಗೆರೆ ದುಗ್ಗಮ್ಮ ಅಂತ ಹೇಳ್ಬಿಟ್ಟು ತುಂಬ ಪವರ್ಫುಲ್ ಆದಂತಹ ದೇವರಿದು. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಬಂದ ಅಷ್ಟರಲ್ಲಿ ನಾವು ಚೆನ್ನೈಗೆ ಹೋದಾಗೇ ಈ ಸಬ್ಸ್ಕ್ರೈಬರ್ಸು ನಮಗೆ ಬಂದು ನೋಡಿಕೊಂಡು ಹೋಗಿದ್ರಂತೆ. ನಾವು ಇರಲಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ನಂಬರೆಲ್ಲ ಕೊಟ್ಟು ಹೋಗಿದ್ರು. ಮನೆ ಹುಡ್ಕೊಂಡು ಬಂದಿದ್ದಾರೆ ಪಾಪ. ಬಂದಮೇಲೆ ನಮಗೆ ಫೋನ್ ಮಾಡಿ ಹೇಳಿ ನಾವು ಚರಿನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಬಂದಿದ್ದರು. ತುಂಬಾ ಖುಷಿ ಆಯಿತು. ಅವ್ರ ಫ್ಯಾಮಿಲಿನ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಒಳ್ಳೆಯ ಫ್ಯಾಮಿಲಿ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಮಾತಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ನಮಗೆ. ಏನು ಅಂತಂದರೆ ಅಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ, ಹುಡ್ಕೊಂಡು ಬಂದು ಮನೆ ನೋಡಿಕೊಂಡು ಬಂದು ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು ಅನ್ನೋ ಆಸೆ ನಮಗೂ ತುಂಬ ಖುಷಿ ಆಗುತ್ತೆ. ಅದೊಂಥರ ನಮಗೆ ಬ್ಲೆಸ್ಸಿಂಗ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲೇ ಕರ್ನಾಟಕದಲ್ಲಿ ಓಡಾಡ್ಬೇಕಾದ್ರೆ ಇಲ್ಲೇ ದಾವಣಗೆರೆ, ಮೈಸೂರು ಇಲ್ಲೆಲ್ಲ ಹೋದಾಗ ಯಾರಾದರೂ ಸಿಗ್ತಿರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಫೋಟೋಸ್ ತೊಗೊಳ್ತಾ ಇರ್ತಾರೆ. ಸೊ ಇವ್ರು ಬಂದು ದೀಪ ಅಂತ ಹೇಳ್ಬಿಟ್ಟು ನನಗೂ ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅದೆಲ್ಲ ನಮ್ಗೆ ಯಾವಾಗಲೂ ನೆನಪಲ್ಲಿ ಇರುತ್ತೆ. ಹಿಂಗೆ ಬಂದು ಮಾತಾಡ್ಸಿದ್ರು ಅನ್ನೋವಂಥದ್ದು. ಸೊ ಹಾಗಾಗಿ ಗ್ಲಿಮ್ಸ್ಗಳನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಚೆರಿಗೆ ಅವಳಿಗೆ ಯೂನಿಕಾರ್ನ್ ಇಷ್ಟ ಅಂತ ಅವರು ಯೂನಿಕಾರ್ನೇ ತೊಗೊಂಡು ಬಂದು ಕೊಟ್ಟಿದ್ದಾರೆ, ಒಂದು ಟಾಯಿ. ಸೊ ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾರೆ. ಅವ್ರ ಹಸ್ಬೆಂಡ್ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು. ಕೊಟ್ಟಿದ್ದು ಕುಸೆ ಹೊಸ ಫ್ರೆಂಡಾ? ಓಲ್ಡ್ ಫ್ರೆಂಡಾ? ಹೊಸ ಫ್ರೆಂಡ್ ಕಂದ ಇವತ್ತು ಬಂದಿದ್ರಲ್ಲ, ಹೊಸ ಫ್ರೆಂಡ್ ಇವತ್ತು ಬಂದಿದ್ರಲ್ಲ ಸಬ್ಸ್ಕ್ರೈಬರು. ನಮ್ಮ ಚಾನಲ್ ನೋಡ್ತಾರೆ ಅವರು. ನೀನು ಅಂದರೆ ತುಂಬ ಇಷ್ಟ ಅಂತೆ ಅವ್ರಿಗೆ. ನೋಡು ನಿಂಗೆ ಪ್ರೆಸೆಂಟ್ ತಂದಿದ್ದಾರೆ ಯೂನಿಕಾರ್ನ್. ನಿಂಗೆ ಯೂನಿಕಾರ್ನ್ ಇಷ್ಟ ಅಲ್ಲ ಸರಿ? ಅವ್ರಿಗೆ ಗೊತ್ತಂತೆ ನಿಂಗೆ ಯೂನಿಕಾರ್ನ್ ಇಷ್ಟ ಅಂತ, ಅದಕ್ಕೆ ತಗೊಂಬಂದಿದ್ದಾರೆ. ಓಕೆ, ಕಿಸಿ ಕೊಡು ಅಂತ ಕಿಸಿ ಕೊಡು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.